ಸರ್ ಆಮೇಲೆ ವಿಂಗ್ ಕಮಾಂಡರ್ ಒಬ್ರು ಹಲ್ಲೆ ಮಾಡಿರೋ ವಿಚಾರ ತುಂಬಾ ಅದು ಕೂಡ FIR ಆಗಿದೆ. ಆ ಹುಡುಗನು ಯಾರು ಹೊಡೆದಿದ್ರಲ್ಲ ಅವರು ಆ ಹುಡುಗನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದು FIR ಮಾಡಿದ್ದಾರೆ. ಈಗ ಅವನು ಹೊಡೋಗಿದ್ದಾನೆ ವೆಸ್ಟ್ ಬೆಂಗಾಲಿಗೆ. ಈಗ ಅದು ಕೇಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ನು ಸೆಕ್ಯೂರ್ ಮಾಡೋದಕ್ಕೂ ಮಾಡ್ತಾರೆ. ಥ್ಯಾಂಕ್ ಯು. ಸರ್ ಆಮೇಲೆ ವಿಂಗ್ ಕಮಾಂಡರ್ ಒಬ್ರು ಹಲ್ಲೆ ಮಾಡಿರೋ ವಿಚಾರ ತುಂಬಾ ಅದು ಕೂಡ FIR ಆಗಿದೆ. ಆ ಹುಡುಗನು ಯಾರು ಹೊಡೆದಿದ್ರಲ್ಲ ಅವರು ಆ ಹುಡುಗನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದು FIR ಮಾಡಿದ್ದಾರೆ. ಈಗ ಅವನು ಹೊಡೋಗಿದ್ದಾನೆ ವೆಸ್ಟ್ ಬೆಂಗಾಲಿಗೆ. ಈಗ ಅದು ಕೇಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ನು ಸೆಕ್ಯೂರ್ ಮಾಡೋದಕ್ಕೂ ಮಾಡ್ತಾರೆ. ಥ್ಯಾಂಕ್ ಯು. ಓಂ ಪ್ರಕಾಶ್ ರಾವ್ ಇನ್ವೆಸ್ಟಿಗೇಷನ್ ಎಲ್ಲಿ ಬಂತು ಮರ್ಡರ್ಗೆ? ಅಲ್ಲ ಅವ್ನು ಮಾಡ್ತಾ ಇದ್ದಾರೆ. ಅದು ಇವರಿಗೆ CCBಗೆ ವಹಿಸಿದ್ದೇವೆ. ಯಾಕೆಂದರೆ ಅವರೊಬ್ಬ ಹಿರಿಯ ಅಧಿಕಾರಿ ಆಗಿದ್ದಂಥವ್ರು. ಅವರ ಶ್ರೀಮತಿಯವರು ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ ನಾನೇ ಮಾಡಿದ್ದು ಅಂತೇಳಿ. ಅದನ್ನು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ನು, ಮೋಟಿವ್ಸು ಅದೆಲ್ಲ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಅವ್ರದ್ದು ಏನೋ ಗೊತ್ತಿಲ್ಲ, ಅದೆಲ್ಲ ಅವರು ನೋಡ್ತಾರಲ್ಲ, ಇನ್ವೆಸ್ಟಿಗೇಷನಲ್ಲಿ ಅವೆಲ್ಲ ಚೆಕ್ ಮಾಡ್ಕೊಳ್ತಾರೆ. ಸರ್ ಆಮೇಲೆ ವಿಂಗ್ ಕಮಾಂಡರ್ ಒಬ್ರು ಹಲ್ಲೆ ಮಾಡಿರೋ ವಿಚಾರ ತುಂಬಾ ಅದು ಕೂಡ FIR ಆಗಿದೆ. ಆ ಹುಡುಗನು ಯಾರು ಹೊಡೆದಿದ್ರಲ್ಲ ಅವರು ಆ ಹುಡುಗನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದು FIR ಮಾಡಿದ್ದಾರೆ. ಈಗ ಅವನು ಹೊಡೋಗಿದ್ದಾನೆ ವೆಸ್ಟ್ ಬೆಂಗಾಲಿಗೆ. ಈಗ ಅದು ಕೇಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ನು ಸೆಕ್ಯೂರ್ ಮಾಡೋದಕ್ಕೂ ಮಾಡ್ತಾರೆ. ಥ್ಯಾಂಕ್ ಯು.